ಹಾಯ್, ಗುಡ್ ಈವ್ನಿಂಗ್ ಎವ್ರಿವನ್. ಈ ಒಂದು ವಿಡಿಯೋದಲ್ಲಿ ಡೇ 1 ಅಟ್ ಭೀಮಾರಾಮ್ನಲ್ಲಿ ನಾವೇನೆಲ್ಲ ಮಾಡ್ದೋ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಕ್ಕಳೆಲ್ಲ ಬೆಳಿಗ್ಗೆ ಬೇಗ ಎದ್ದು ಆಲ್ರೆಡಿ ಅವರು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು. ಒಬ್ರಿಗೊಬ್ರು ಫೈಟ್ ಮಾಡಿಕೊಂಡು, ಜಗಳ ಮಾಡಿಕೊಂಡು, ಸೋಫಾ ಮೇಲೆ ಬಿದ್ದು ಎದ್ದು ಏನೆಲ್ಲ ಮಾಡ್ತಾಯಿದ್ರು. ನನ್ನ ತಂಗಿ ಎಲ್ಲಿ ಅಂತ ಹುಡುಕಿದ್ರೆ ಆಲ್ರೆಡಿ ಅವಳು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಕಿಚನ್ಗೆ ಹೋಗ್ಬಿಟ್ಟಿದ್ಲು. ಬಟರ್ ಗಾರ್ಲಿಕ್ ಫ್ರಾನ್ಸ್ ಜೊತೆಗೆ ರೋಟಿನ ಪ್ರಿಪೇರ್ ಮಾಡ್ತಾಯಿದ್ಲು. ಆ ಟೇಸ್ಟ್ ಅಂತೂ ಬಟರ್ ಗಾರ್ಲಿಕ್ ಫ್ರಾನ್ಸ್ದು ತುಂಬ ಚೆನ್ನಾಗಿತ್ತು. ಇದಾದಮೇಲೆ ತಿಂಡಿ ಎಲ್ಲ ಮುಗಿಸಿ ಆದಮೇಲೆ ಮಕ್ಕಳೆಲ್ಲ ಸ್ಪೈಡರ್ ಮ್ಯಾನ್ ಡ್ರೆಸ್ ಹಾಕ್ಕೊಂಡು ಒಬ್ರಿಗೊಬ್ರು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾಯಿದ್ರು. ಹೀಗೆ ಅವ್ರು ಎಷ್ಟು ಟೈಮ್ ಇದ್ರೂ ಅವ್ರಿಗೆ ಆಟ ಆಡೋದಕ್ಕೆ ಟೈಮ್ ಅನ್ನೋದು ಸಾಲದೇ ಇಲ್ಲ ಅನ್ಕೋತೀನಿ. ಹಾಗೆ ಸ್ಪೈಡರ್ ಮ್ಯಾನ್ ಅಂದರೆ ಎಷ್ಟು ಇಷ್ಟ ಅಂದರೆ ಅವ್ರಿಗೆ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಸಹ ಸಾಧ್ಯನೇ ಇಲ್ಲ. ಹೀಗೆ ಆಟ ಆಡ್ತಾ ಅವ್ರಿಗೆ ಬೇಜಾರಾಯಿತು ಅನ್ಕೋತೀನಿ. ಟಿ ವಿ ಆನ್ ಮಾಡಿಕೊಡು ಅಂತ ಕೇಳಿದ್ರು. ಕಿಂಗ್ ಕಾಂಗ್ ಮೂವಿ ನೋಡಿಕೊಂಡು ತುಂಬ ಚೆನ್ನಾಗಿ ಅವರು ಎಂಜಾಯ್ ಮಾಡಿದ್ರು. ಟಿ ವಿ ನೋಡ್ತಾ ಎಷ್ಟು ಟೈಮ್ ಆಯಿತು, ಈವ್ನಿಂಗ್ ಆಗಿದೆ ನಮಗೆ ಗೊತ್ತಾಗಲಿಲ್ಲ. ಆಮೇಲೆ ಮನೇಲೇ ಇದ್ದು ನಮಗೂ ಬೋರಾಗಿ ಏನಾದರೂ ಹೊರ್ಗಡೆ ಹೋಗಬೇಕು ಅಂತ ಅಂದ್ಕೊಂಡು ಎಲ್ಲಿಗೆ ಹೋಗೋದು ಏನಂದರೆ ಕೊನೆಗೆ ಅಲ್ಲೇ ಪಕ್ಕದಲ್ಲಿ ಮನೆಗೆ ನಿಯರ್ ಇದ್ದಂಥ ಒಂದು ಪಾರ್ಕ್ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಅಲ್ಲೇ ಮಕ್ಕಳನ್ನ ಕರ್ಕೊಂಡೋಗಿ ಪಾರ್ಕಿಗೆ ಕರ್ಕೊಂಡೋಗಿ ಆಟ ಆಡ್ಕೊಂಬಂದು. ಪಾರ್ಕ್ ಅಂತೂ ತುಂಬ ಚೆನ್ನಾಗಿತ್ತು. ಆ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ಪಾರ್ಕಲ್ಲಿ ತುಂಬ ಚೆನ್ನಾಗಿ ಖುಷಿಯಾಗಿ ಖುಷಿಪಟ್ಟು ಆಟ ಆಡಿದ್ರು. ಹಾಗೆ ಪಾರ್ಕ್ ಒಂದು ರೌಂಡ್ ಬರೋಣ ಅಂತ ಹೊರಟೋ. ವ್ಯೂ ಚೆನ್ನಾಗಿದ್ದರಿಂದ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಒಂದೆರಡು ಪಿಕ್ ತೊಗೊಂಡು ನೆಕ್ಸ್ಟು ಖುಷಿಯಾಗಿ ಮಕ್ಕಳನ್ನ ಆಡಿಸ್ಕೊಂಡು ಅಲ್ಲೇ ತುಂಬ ಹೊತ್ತು ಜಾಸ್ತಿ ಟೈಮೇ ಪಾರ್ಕಲ್ಲಿ ನಾವು ಸ್ಪೆಂಡ್ ಮಾಡ್ದು ಅಂತಲೇ ಹೇಳಿ. ಪಾರ್ಕಲ್ಲಿ ಇನ್ನೂ ಜಾಸ್ತಿ ಟೈಮನ್ನು ನಾವು ಸ್ಪೆಂಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ರೌಂಡು ಎಲ್ಲ ಗೇಮ್ಸನ್ನು ಆಡಿಕೊಂಡು ನಾವು ಅಲ್ಲೇ ಪಾರ್ಕಲ್ಲೇ ಇದ್ದೋ. ಹಾಗಾಗಿ ಅಲ್ಲೇ ಪಕ್ಕದಲ್ಲಿದ್ದಂಥ ಒಂದು ಚಾಟ್ ಸೆಂಟರ್ಗೆ ಹೋಗಿ ನಾವೆಲ್ಲ ಮಸಾಲ ಚಾಟ್ಸ್ ತೊಗೊಂಡು ಮಕ್ಕಳಿಗೆ ಹಾಗೇ ಐಸ್ ಕ್ರೀಮ್ ಕೊಡಿಸಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ತಿನ್ಕೊಂಡು ಮತ್ತೆ ಮನೆಗೆ ಬೇಗ ನಾವು ಊಟ ಮುಗಿಸ್ಬಿಟ್ಟು ಬೇಗ ಮಲ್ಕೊಬಿಟ್ಟು. ಯಾಕಂದರೆ ನಾವು ನಾಳೆ ವೈಜಾಗ್ ಹೋಗೋ ಪ್ಲ್ಯಾನ್ ಇತ್ತು. ಹಾಗಾಗಿ ಬೇಗ ಎದ್ದು ರೆಡಿ ಆಗಬೇಕಿತ್ತಲ್ವ. ಹಾಗಾಗಿ ಬೇಗನೆ ಆ ಮಕ್ಕಳೆಲ್ಲ ಆಟಾಡಿಸಿ ಮಲ್ಕೊಬಿಟ್ಟು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಓಕೆ. ಭಗವದ್ಗೀತೆಯಲ್ಲಿನ ನಿಗೂಢತೆಯ ಸುಂದರತೆ ಏನೆಂದರೆ ನಿನ್ನಿಂದ ಅದರಲ್ಲಿ ಏನನ್ನೂ ಬದಲಾಯಿಸಕ್ಕಾಗಲ್ಲ, ಆದರೆ ಅದರಿಂದ ನಿನ್ನಲ್ಲಾಗುವ ಬದಲಾವಣೆ ಊಹಿಸಿಕೊಳ್ಳಲೂ ಆಗಲ್ಲ.